ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದೊಳಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಬರ್ರಿ. ಮೊದಲೆಲ್ಲ ಗುಂಡು ಬದ್ನಿಕಾಯಿನ ನಾನೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡೀನಿ. ಆಮೇಲೆ ಒಂದು ಪ್ಯಾನ್ಗೆ ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜ, ಅರ್ಧ ಬೌಲಷ್ಟು ಹುಚ್ಚೆಳ್ಳು, ಸ್ವಲ್ಪ ಜೀರಿಗೆ, ಮೆಣಸು, ಆಮೇಲೆ ಬಿಳಿ ಎಳ್ಳು ಎಲ್ಲನೂ ಹುರಿದು ಎತ್ತಿಟ್ಕೊಂಡೀನಿ. ಅದೇ ಬಾಳ್ಗಿಗೆನ ಒಂದು ಚೂರ ಎಣ್ಣೆ ಹಾಕಿ ಕರಿಬೇವು, ಒಂದು 3ರಿಂದ 4 ಉದ್ದಗ ಕಟ್ ಮಾಡಿರುವಂಥ ಈರುಳ್ಳಿ, ಆಮೇಲೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಈರುಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಎಲ್ಲ ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ನೈಸಾಗಿ ರುಬ್ಕೋಬೇಕು. ಒಂದು ಬಾಳ್ಗಿಗೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕಟ್ ಮಾಡಿರೋ ಬದ್ನಿಕಾಯಿನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಬ್ಬಿರುವಂಥ ಮಿಶ್ರಣ, ಸ್ವಲ್ಪ ನೀರು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಒಂಚೂರು ಬೆಲ್ಲ, ಆಮೇಲೆ ಹುಣಸೆ ಹುಳಿ ಹಾಕಿ ಒಂಚೂರು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಇದ್ರ ಜೋಡಿ ನಾನು ಉಕ್ಕರಿಸಿದ ಅಕ್ಕಿ ರೊಟ್ಟಿ